ಬಂಧುಗಳಾದವರು ಬಂದುಂಡು ಹೋಗುವರು, ಬಂಧನವ ಬಿಡಿಸುವರು. ಆರು ಹೊತ್ತ ಮಾನುಭಾವರು ಹಿಂಗೆ ಕೇಳ್ಯಾರ. 8 ಮಂದಿ ಬಳಗದ ಬೀಗರಂದ್ರೆ ಇವ್ರು ಯಾರೂ ದುಃಖ ಬಿಡಿಸೋದಿಲ್ಲ. ನಿಮ್ಮ ಮನೆಗೆ ಸಂಪತ್ತಿತ್ತಂದ್ರೆ ಬರ್ತಾರೆ, ಇರ್ತಾರೆ, ಉಣ್ತಾರೆ, ಹೋಗ್ತಾರೆ. ಸಂಪತ್ತಾಯ್ತಂದ್ರೆ ನಿಮಗೆ ಭೇಟಿ ಆಗಿಲ್ಲ, ಯಾರು ಆಗಲ್ಲ. ಅದಕ್ಕೆ ಹಳ್ಳ್ಯಾಗ ಒಂದು ಮಾತದ, ಏನಾರೇ ಬತ್ತಂದ್ರೆ ನೀವು ಎತ್ತಿರಲ್ಲ, ತಾಸಾಯಿಲಾರೆ ಸ್ವರ್ಗ ಎಂದೂ ಸಿಕ್ಕಿಲ್ಲ. ತಾಬಲ ಜಗಬಲ. ಯಾರು ಭರೋಸೆ ಮೇಲೆ ಇರಬಾರ್ದು ಮನುಷ್ಯ, ಒಬ್ಬಂದೇ ಭರೋಸೆ ಇರಬೇಕು. ಯಾರು ಅಂತ ಕೇಳಿದ್ರೆ ಜಗದ ನಂಟ ನೀನೇ ಕೂಡಲ ಸಂಗಮ ದೇವ, ಈ ಜಗತ್ತಿನ ನಂಟವ. ಆ ಕಾಲಕ್ಕೆ ಸಿದ್ಧಾರೂಢ ಸ್ವಾಮಿಗಳಿಗೆ ಯಾರು ನಂಬ್ಯಾರ ಅವ್ರಿಗೆ ಅಪ್ಪ ಎಂದೂ ಕೈ ಬಿಟ್ಟಿಲ್ಲ. ಇವತ್ತು ಯಾರು ಬರ್ತಾರೆ ಅವ್ರ ಬಲ್ಲಿ ಅಂದ್ರೆ ರೂಪಕೃಷ್ಣ ಭಾಗ್ಯವತಿ ಎತ್ತ ಅಪ್ಪನ ಚರಣಕ್ಕೆ ಬಂದು ಬಿದ್ದಾರೆ. ಯಪ್ಪ ಮಕ್ಕಳರೇ ಭಾಳ ಆಗ್ಯಾವ, ಬಡತನ ಬಂದದ, ಬಡತನಕ್ಕೆ ಬಳಗಿಲ್ಲ. ಸಂಪತ್ತಿದ್ರೆ ತೊನ್ನು ಮುಸ್ತದ, ಫನ್ನಿತ್ತಂದ್ರೆ ತೊನ್ನು ಮುಸ್ತದ. ಬಡತನ ಇತ್ತಂದ್ರೆ ಕಿಮ್ಮತ್ತಿದ್ದವ್ರದು ಕಿಮ್ಮತ್ತು ಕಡಿಮೆ ಮಾಡ್ತದೆ, ಭಾಳ ಕೆಟ್ಟದು. ಅಪ್ಪವ್ರು ಹಿಂಗೆ ಕೂತಿರು. ಸಿದ್ಧಾರೂಢರು ಮುಂಜಾನೆ ಪೂಜಾ ಪಾಠ ಮುಗಿಸಿ ಅವರು ನೀವು ಲಕ್ಷದಾಗಿಡ್ರಿ 4 ತಾಸು ಮುಕ್ಕೋತಿರು. 4 ತಾಸಿಗಿಂತ ಹೆಚ್ಚು ಮುಕ್ಕೋತಿಲ್ಲ. ಮುಂಜಾನೆ ತಮ್ಮ ಶಯನ ಮಂದಿರದ ಬಂದು ಪೂಜಾ ಪಾಠ ಮುಗಿಸಿ ಆಸನದ ಮೇಲೆ ಕೂತಿದ್ರು. ಇವರು ಬಂದು ನಮಸ್ಕಾರ ಮಾಡಿ, ಅಪ್ಪ ಹಿಂಗ ಆಯ್ತು, ನಿಮಗೆ ಚಲೋ ಆತವ. ಅವರಿಬ್ಬರು ತಲೆ ಮೇಲೆ ಕೈ ಇಟ್ಟು ಓಂ ನಮಃ ಶಿವಾಯ ಎಂದು, ಯಪ್ಪ ನಾವು ಮದ್ರಾಸ್ಗೆ ಹೋಗ್ಬೇಕತ್ತೀವಿ, ಇಲ್ಲಿ ಹೊಟ್ಟೆ ತುಂಬಲಾಗ್ಯದ, ಮಕ್ಕಳು ಕಟ್ಕೊಂಡು ಮದ್ರಾಸ್ಗೆ ಹೋಗ್ಬೇಕತ್ತೀನಿ, ಅದು ಭಾಳ ದೂರ ಅದಪ್ಪ, ಹ್ಯಾಂಗೆ ಮಾಡಲಪ್ಪ, ನೀವು ಹೋಗಂದ್ರೆ ಹೋಗ್ತೀನಿ, ಬ್ಯಾಡ ಅಂದ್ರೆ ಬಿಡ್ತೀನಿಯಪ್ಪ, ಹ್ಯಾಂಗೆ ಮಾಡಲಪ್ಪ ಅಂದಾಗ ಅಪ್ಪತನ ಹೋಗೋರು ಮನಸ್ಸು ನುಸ್ಲಕ್ಕೆ ಬರೋದಿಲ್ಲ. ಮದ್ರಾಸ್ಗೆ ಹೋತಿ ಹೋಗಿ, ನಿನ್ನ ಚಲೋ ಆತ ಹೋಗಿ, ನಿನ್ನ ಕಲ್ಯಾಣ ಆತ ಹೋಗಿ. ಯಪ್ಪ ಅಲ್ಲಿ ಏನಾರೇ ಆದ್ರೆ ನನಗೆ ಯಾರು ಕೇಳ್ತಾರೆ ಅಪ್ಪ, ನನಗೆ ಹೋಗಂಗೆ ಮನಸ್ಸಿಲ್ಲಪ್ಪ, ಬಡತನ ರೀ ಹೋಗಂಗಾಗ್ಯದ, ಈ ಬಡತನ ಸಲ ಹೋಗ್ಬೇಕಾಗ್ಯದ. ಮತ್ತು ನನ್ನ ಸಂಕಟ, ನನ್ನ ದುಃಖ, ನನಗೆ ಏನಾರೇ ಕುತ್ತಿಗೆ ಬತ್ತಂದ್ರೆ ನಂದು ಯಾರು ಕೇಳ್ತಾರೆ ಅಪ್ಪ ಅಂದಾಗ ಒಂದು ಮಾತು ಕೊಟ್ಟರು ಸಿದ್ಧಾರೂಢ. ಅಂಥ ಸಂಕಟ ಏನಾರೇ ಬಂದ್ರೆ ನಾ ಕಾಯ್ತೀನಿ ಹೋಗಂದ್ರು. ಯಪ್ಪ ನೀ ಹುಬ್ಬಳ್ಳಿಯಾಗ ಇದ್ದಿದ್ದು, ಮದ್ರಾಸದ ನಾ ಇರ್ತೀನಿ, ಹ್ಯಾಂಗೆ ಕಾಯ್ತಿ, ನಾ ಹ್ಯಾಂಗಾರೆ ಕಾಯ್ತೀನಿ ಹೋಗಂದು ಇಟ್ಟು ಹೇಳಿ ಕಳ್ಬೋದು. ಎಲ್ಲ ಮಕ್ಕಳಿಗೆ ಕಟ್ಕೊಂಡು, ಗಂಡಕ್ಕೆ ಕಟ್ಕೊಂಡು ಹೆಣ್ಮಗಳು ಭಾಗ್ಯವತಿ ಮದ್ರಾಸ್ಗೆ ಹೋಗ್ತಾರೆ. ಮದ್ರಾಸ್ ದೂರ ಭಾಳ, ಯಾಕೆ ಮಾತಾಡ್ತಾರ ಅವಿ ತಂಗಿದಾರೆ ಇರಬೇಡ, ತಂಗಿ ಶಾಲೆ ಕಲ್ತವ್ರು ಇದ್ದಿರಲ್ಲ ನೀವು, ಯಾಕೆ ಮಾತಾಡ್ತೀರಿ, ಒಟ್ಟೆ ಮಾತಾಡಬೇಡ್ರಿ. ನೀವು ಮಾತಾಡಲಿಲ್ಲ ಆದ ಕಾಲಕ್ಕೆ ಎಲ್ಲಿ ಕೆಲಸ ಅದ ಅಲ್ಲಿ ಹುಡುಕಾಡಿ, ಮಕ್ಕಳು ಒಂದು ಕಡೆ, ದೊಡ್ಡ ಇದ್ದ ಮಕ್ಕಳು, ಹೆಣ್ತಿ ಒಂದು ಕಡೆ, ಗಂಡು ಒಂದು ಕಡೆ, ಒಮ್ಮೊಮ್ಮೆ ದಗದು ಸಿಗ್ತಿತ್ತು, ಒಮ್ಮೊಮ್ಮೆ ಸಿಗ್ತಿದ್ದಿಲ್ಲ, ಮಾನ ಸಿಗ್ತಿತ್ತು, ಒಮ್ಮೆ ಸಿಗ್ತಿದ್ದಿಲ್ಲ. ಸುಟ್ಟು ಸುರಿಗೆ ಹೋಗೋಣ, ಪಟಕನೇ ದಾರಿ ಬೀಳೋದಿಲ್ಲ, ಸ್ವಲ್ಪ ದಿನ ಹೋಗ್ತಾವ. ಇದು ಪ್ರಪಂಚ ಹಿಂಗೆ ಮಾಡೋದ್ರಾಗ ಪಾಡಾಯ್ತಂದ್ರೆ ಅವನಡು ಶಾಣೆ ಯಾರೂ ಇಲ್ಲತ್ತ. ಬೆಕ್ಕದಡು ಶಾಣೆ ಮಾಡೋದ್ರಾಗ ಫೇಲ್ ಆಯ್ತಂದ್ರೆ ಅವನಂಥ ದಡ್ಡೆ ಯಾರೂ ಇಲ್ಲತ್ತ. ಈ ಜಗತ್ತು ಅತ್ತದ ಹಿಂಗೆ. ಬರಲಾರ್ದವ್ರು ಕೋಟ್ಯಾಧೀಶ ಆಗ್ಯಾರ, MA MTech ಕಲ್ತವ್ರು, ಡಿಗ್ರಿ ಪಾಸ್ ಆದವರು ಎಷ್ಟೋ ಮಂದಿ ಕೂಲಿ ಹೋಲಕತ್ಯಾರ. ಇದಕ್ಕೆ ಕಾರಣ ಏನು ಅಂದ್ರೆ ಕಿಲ್ಲಿರ್ತದವ್ರು, ಕಿಲ್ಲಿ. ಇದು ಯಾರು ಇಚ್ಛದ ಮೇಲೆ ನಡೀತದೆ ಮುತ್ತೆ ಅಂದ್ರೆ ಪ್ರಾರಬ್ಧದ ಇಚ್ಛದ ಮೇಲೆ ನಡೀತದೆ. ಆ ಪ್ರಾರಬ್ಧ ತಪ್ಪಿಸೋ ತಾಕತ್ತ ಜಗತ್ತಿನಾಗ ಪರಮಾತ್ಮಗಿಲ್ಲ, ಸದ್ಗುರು ದೇವಗದ. ಒಮ್ಮೊಮ್ಮೆ ಬದಲಾಸ್ತಾನೆ ಪರಮಾತ್ಮ. ಗುರು ಬೇರೆ, ಪರಮಾತ್ಮ ಬೇರೆ ಅಲ್ಲ, ಪರಮಾತ್ಮನೇ ಗುರು ಆಗಿ ಬಂದಿರ್ತಾನೆ. ನೀವು ಅನ್ಬೋದು ಹ್ಯಾಂಗೆ ಆತಾನ ಮುತ್ಯ, ಪರಮಾತ್ಮನೇ ಗುರು ಹೆಂಗೆ ಆತಾನ?
ನಿಮ್ಮ ಇದ್ದ ಬಂಗಾರ ಗಟ್ಟಿ ಬಂಗಾರದಾಗೆ ಭೊರ್ಮಾಳ ಆಗ್ಯದ ಇಲ್ಲ, ಚೈನ್ ಆಗ್ಯದ ಇಲ್ಲ, ಸರ ಆಗ್ಯದ ಇಲ್ಲ, ಬಂಗಾರದೇ ಅದು. ಮೊದಲು ಇದ್ದಿದ್ದಿಲ್ಲ ಅದು ಭೊರ್ಮಾಳ, ಗಟ್ಟಿ ಬಂಗಾರ ಇತ್ತು. ಭೋರ್ಮಾಳ ಹೆಂಗೆ ಅದರಾಗ ಆಗ್ಯದೋ ಅದರಂತೆ ಸ್ವತಃ ಸದ್ಗುರುನಾಥ ಪರಮಾತ್ಮನೇ ಇರ್ತಾನೆ, ಶರೀರ ತೊಗೊಂಡು ಈ ಜಗತ್ತಿಗೆ ಬಂದಿರ್ತಾನೆ. ಬಂಗಾರಕ್ಕಿಂತ ಸಾಮಾನ್ಯ ರೇಟ್ ಜಾಸ್ತಿ ಇರ್ತದೆ. ನೀವು ಗಟ್ಟಿ ಬಂಗಾರ ತೊಗೊಂಡ್ರೆ 2,000 ಕಮ್ಮಿ ಇರ್ತದೆ. ಅದೇ ನೀವು ಏನ್ರಿ ಸಾಮಾನು ತೊಗೊಂಡ್ರೆ 2,000 ಹೆಚ್ಚು ಇರ್ತದೆ. ಯಾಕೆ? ಆಭರಣ ಬಂಗಾರಕ್ಕಿಂತ ಕಿಮ್ಮತ್ತು ಹೆಚ್ಚಿರ್ತದೆ. ಅದರ ಲೈಟ್ ಬಿಲ್ ಸೇರಿಸಿರ್ತಾರೆ. ನೀವು ಚಹಾ ಅವ್ರು ನಾವು ಕುಡಿಸ್ತಾರೆ, ಚಹಾ ಬಂದವ್ರಿಗೆಲ್ಲ ಚಹಾ ಕುಡಿಸೋರು ಅವ್ನ ಅಂಗಡಿ ದಿವಾಳಿನೇ ಹಾಕೋದು. ಅವೆಲ್ಲ ಅದ್ರ ಹೆಸ್ತಾನ. ನಿಮ್ಮ ಚಹಾ, ನಿಮ್ಮ ಪಂಕ, ನಿಮ್ಮ ಕುರ್ಚಿ, ನಿಮ್ಮ ಬರ್ರಿ ಹೋರಿ ನಮಸ್ಕಾರ ಮಾಡಿದ್ದು ಉಟ್ಟು ಕೂಡಿ ಆಗ್ತಾರೆ ಚಿತ್ತೋತಾನೆ. ಬಂಗಾರ ಮಾತ್ರ ಅದ್ರ ಕಮ್ಮಿ ಇರ್ತದೆ, ಟಂಕ್ ಇರ್ತದಿಲ್ಲ. ರೊಕ್ಕ ಯಾಕೆ ಹೆಚ್ಚೋದಕ್ಕೆ ಹೈಕೊಳ್ಳಕ್ಕೆ ಬರ್ತವೆ. ಹೈಕೊಳ್ಳಕ್ಕೆ ಗಟ್ಟಿ ಬಂಗಾರ ಹೈಕೊಳ್ಳಕ್ಕೆ ಬರಲ್ಲ. ಬಿಸ್ಕಿಟ್ ಗಟ್ಟಿ ಬಂಗಾರ ಇದ್ರು ಹೈಕೊಳ್ಳಕ್ಕೆ ಬರಂಗಿಲ್ಲ. ಹಾಂಗ ಗಟ್ಟಿ ಪರಮಾತ್ಮ ಬಂದಿಲ್ಲ ಜಗತ್ತಿನಾಗ ಯಾರಿಗೇನು ಮಾಡ್ಲಿಕ್ಕೆ ಬರಂಗಿಲ್ಲ, ಅವನಿಗೆ ಸೇರಿರಲಿಲ್ಲ. ಆಭರಣ ಸದ್ಗುರುನಾಥ ಆಭರಣ. ಬಂಗಾರ 1 ಕಿಲೋವಾದ ಕರೆ, ಗಟ್ಟಿ ಬಂಗಾರ 1 ಕಿಲೋ ಕೊಳ್ಳ ಕಟ್ಕೋತೀರಿ, ಅದ ಇದ್ದು ಹಾಕೋತೀರಿ. ಸದ್ಗುರುನಾಥನ ಬಿಟ್ಟರೆ ಜಗತ್ತಿನಾಗ ಯಾರಿಗೇನು ಮಾಡ್ಲಿಕ್ಕೆ ಬರಂಗಿಲ್ಲ. ಕೈಯಾಗ ಕೆಲಸ ಇರಲಿ, ನಿನ್ನ ಮನಸ್ಸಿನಾಗ ಪರಮಾತ್ಮನ ನಾನು ಇರಲಿ. ನಿನಗೆ ಯಾವಾಗ ನೆಪ್ಪಾಗ್ತದ ಅವಾಗ ನೆನೆಸವ, ನಿನಗೆ ಚಲೋ ಅಂತ ಹೇಳಿ ಹಂಗೋ ಹಿಂಗೋ ಮಾಡಿ ಹ್ಯಾಂಗೋ ಒಟ್ಟು ಪ್ರಪಂಚ ಪಾಡಾಯಿತು. ದಗದ 10 ಲಕ್ಷಗಟ್ಟಲೆ ರೊಕ್ಕ ಗಳಿಸಿದ್ರು, ಆ ಹೊಟ್ಟೆ ತುಂಬ ಉಳ್ಳಕತ್ತರು, ಬಾಡಿಗೆ ಮನೆಯಾಗಿದ್ದರು. ಅಕಸ್ಮಾತ್ ನಾಲ್ಕೈದು ಚುಕ್ಕೊಳೇನಿದ್ದು ಅದರಾಗೊಂದು ಭಾಳ ದಿನಕ್ಕೆ ಗಂಡು ಹುಟ್ಟಿತ್ತು. ಆ ಪಾರಗ ಗ್ರಂಥಿ ರೋಗ 102 ಜ್ವರ ಬಂದ್ಬಿಟ್ಟು. ಅಕ್ಷಯ ಇಡ್ರಿ, 100 ಜ್ವರ ಬಂದ್ರೆ ಏನೋ ಆಗಲ್ಲ, 100ಕ್ಕಿಂತ ಮ್ಯಾಲ ಹೋಯ್ತು ಮೈ ಕೈತ. 100ಕ್ಕಿಂತ ಒಳಗಿದ್ರೆ ಏನು ತಪ್ಪಿಲ್ಲ, 100 ಇದ್ರೂ ತಪ್ಪಿಲ್ಲ. ಪೂರ್ತಿ ತಣ್ಣಗಿದ್ರೆ ಇಲ್ಲೇನು ದಗದೇ ಇಲ್ಲ. ಜಯಮಂಗಲಂ. ನೀವು ಯಾರಿಗರಿ ಏನಾರ ಆಯ್ತಂದ್ರೆ ಏನು ನೋಡ್ತೀರಿ? ಸುರುವಿಗೆ ಯಾವ್ರೆ ದಪ್ಪತ್ತು ಬಿದ್ದು ಮೊಳ ತೊಗೊಂಡಂಗೆ ಆಯಿತು 60 ಅಂದ್ರೆ ಏನು ನೋಡ್ತೀರಿ ನೀವು? ಕಾಲು ಬೆಚ್ಚಗಾವಿಲ್ಲ ನೋಡು. ಬೆಚ್ಚಗಿದ್ದು ಅಂದ್ರೆ ನಿಮಗೆ ಧೈರ್ಯ ಬರ್ತವೆ. ತಣ್ಣಗಿದ್ರೆ ನಾಳೆ 1ಕ್ಕೆ ಎಲ್ಲರೂ ಬರಬೇಕು. 100 ಇರ್ತವೆ ಟೆಂಪ್ರೇಚರ್. 101, 102, 103, 104, 105 ಆಯಿತು ಅಂದ್ರೆ ಮಾತು ಕಟ್ಟಾತಾವ, ಬ್ರೈನಿಗೆ ಭಾವ ಬರ್ತಾವ. 106 ಆಯ್ತು ಅಂದ್ರೆ ಸಂಪೂರ್ಣ ಅರುಪತ್ತವ. ಹಾಗೆ ಮುಂದೆ ಹೋದು ಅಂದ್ರೆ ಸಾಯ್ತವ. 102 ಜ್ವರ ಬಂದವ ಮಗನಿಗೆ. ಗಂಡ ಮನೆಯಾಗಿಲ್ಲ, ದಗದಕ್ಕೆ ಹೋಗ್ಯಾನ. ಮಾತು ಬರಂಗಿಲ್ಲ, ಭಾಷೆ ಬರಂಗಿಲ್ಲ. ರೊಕ್ಕ ಅಲ್ಪ ಸ್ವಲ್ಪ ಇದ್ರು, ಅವು ಸಂದಕದಾಗ ಅವು ಕಿರಿ ಇಲ್ಲ. ಟೈಮ್ ಮೆಟ್ಟೆಗದ. ಹಗಲ ತಲ್ಲಿದ್ರು, ರಾತ್ರಿ 12 ಗಂಟೆಗೆ. ಏನು ಮಾಡ್ಬೇಕಪ್ಪ ಹೆಣ್ಮಗಳು? ದವಾಖಾನಿಗೆ ಹೋಗ್ಬೇಕಂದ್ರೆ ಬಾರ ಆಗ್ಯದ. ಯಾರಿಗಾರಿ ಕರಿಬೇಕಂದ್ರೆ ಮಾತು ಬರಂಗಿಲ್ಲ. ಒಬ್ಬಾಕಿನೇ ಹೆಣ್ಮಗಳು, ಸಣ್ಣ ಚುಕ್ಕಳು. ಅದು ದೊಡ್ಡ ಸಿಟಿ. ಯಾರು ಬರ್ತಾರ್ರಿ? ಮಗನಿಗೆ ತೊಡಿ ಮೇಲೆ ಹಾಕ್ಕೊಂಡು ಕುರಿ ಬಂದ್ರೆ ನೀವೇನು ಮಾಡ್ತೀರಿ? ಅರಿಬಿಲಿ ಒರೆಸೋದು, ಹಣಿ ಮೇಲೆ ಪಟ್ಟಿ ಹಾಕೋದು, ಬಾಯಾಗ ಒಂದಿಟ್ಟು ನೀರು ಹಾಕೋದು ಮಾಡ್ಲಿಕ್ಕತ್ತಿದ್ರು. ಹ್ಯಾಂಗೆ ವ್ಯವಸ್ಥೆ ಮಾಡ್ತಾಳೆ ಹೆಣ್ಮಗಳು. ಹೆಂಗೆ ಟೈಮ್ ಹೋಗ್ತದ ಹಂಗೆ ಕೂಸಿಗೆ ಜ್ವರ ಎತ್ತರ ಅಲಕತ್ತು, ಅಲಕತ್ತು. ತಾಯಿಗೆ ಆದಟ ದುಃಖ ಜಗತ್ತಿನಾಗ ಯಾರಿಗೂ ಆಗಿಲ್ಲ. ಅದಕ್ಕೆ ಬರೆದಾರ, ತಾಯಿಕ್ಕಿಂತ ಬಂದು ಇಲ್ಲ, ಉಪ್ಪಿನಕ್ಕಿಂತ ರುಚಿ ಇಲ್ಲ. ಎಷ್ಟು ಭಾರಿ ಹಾಳು ಹೇಳ್ತಿ. 2 ಲಕ್ಷ ಉಂಡ ತಂದಾಳ, ಅರ್ಧ ತೊಲೆ ಬಂಗಾರ ತಂದಾಳ ಅಂದರು ಎಡ್ತನ ಮಾಡ್ತಾಳೆ ಆಕಿ. ಸಾಯೋದು ಸಾಯೋದಲ್ಲ.
ಯಾರೂ ಜೀವಕ್ಕೆ ಕೊಟ್ಟಿಲ್ಲ, ಬಡ್ದಾಡ್ತಾವ ಹೊಟ್ಟೆ. ತಾಯಿ ಹಂಗಲ್ಲ, ಹೊಟ್ಟೆಗೆ ಬೆಂಕಿ ಕಲಸದಂಗೆ ಆಗ್ತದಕ್ಕಿ. ಅಡಿಗೆ ರುಚಿ ಆಗ್ಬೇಕಾದ್ರೆ ಬೇಕಾದಷ್ಟು ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ ಬೇಕಾದ್ದು ಹಾಕಿರಿ. ನೀವು ಉಪ್ಪು ಹಾಕಲಿಲ್ಲ ಅಂದ್ರೆ ರುಚಿ ಆಗ್ತದ? ಆಗುತ್ತಿಲ್ಲ. ತಾಯಿ ಕಣ್ಣಾಗ ನೀರು ಧಾರಾಕಾರ ಹೋತಿತ್ತು, ಪಾರನ ಕಣ್ಣು ಬೆಳಗಾದು, ಕಿವಿ ಹಾಲಿ ತಿರುಗುದು. ಹೆಣ್ಮಗಳಿಗೆ ಎದೆ ಹೊಡಿತು, ಮಗ ಉಳಿಯೋದಲ್ಲ, ಸಾಯ್ತದ. ಒಂದೇ ಒಂದು ಮಗ, ಗಂಡ ಯಾವ ಪಟ್ನ ತರಕಾಯ್ತು ನೋಡು. ಎಲ್ಲಿ ಜಗತ್ತಿನ ಒಂದು ನೇಮದ ಸಂಗಟ ಬಂದಾಗ ದೇವ್ರು ಎಲ್ಲರಿಗೂ ತರಕಾತಾನ್ರಿ. ಸಜ್ಜಿದ್ದಾಗ ಆಗ್ಬೇಕದು. ಎಲ್ಲ ಚಲೋ ಇದ್ದಾಗ ದೇವ್ರು ನೆನೆಸ್ಬೇಕಲ್ಲ. ಹೊಲ 100 ಚೀಲ ತೊಗರಿ ಐತಂದ್ರೆ ಬನ್ನಿ ಗಿಡಕ್ಕೂ ಟೆಂಗ್ ಹೊಡಿತೀರಿ, ಎಕ್ಕಿ ಗಿಡಕ್ಕೂ ಹೊಡಿತೀರಿ, ರಾಶಿ ಮಿಷನ್ಕು ಹೊಡಿತೀರಿ. ಅಡಿಚೆ ಚೀಲ ಐತಂದ್ರೆ ಏನು ಮಾಡ್ತೀವಿ? ಅತ್ತಾರ ರಾಶಿ ಮಿಷನ್ದವ್ರು ಏನು ಪೂಜೆ ಅದು ಮಾಡಿರಿ, ಎಲ್ಲಿ ಪೂಜೆ ಅಂದರೆ ನಮ್ಮದೇ ಪೂಜೆ. ಹಿಂಗೆ ನಾವು ಲಾಭಿನ ಕಂಪನಿ. ಭಕ್ತಿ ಲಾಭ ದುಷ್ಕಂದು ನೋಡಬಾರ್ದು, ಲಾಭ ಆದರೂ ಅಟ್ಟೆ, ದುಷ್ಕ ಆದರೂ ಅಟ್ಟೆ. ಹೆಣ್ಮಗಳು ಮಗನ ಮಾರಿ ಅಪ್ಪ ಸಿದ್ಧಾರೂಢ, ನಾ ಮದ್ರಾಸ್ಗೆ ಬರೋ ಕಾಲಕ್ಕೆ ನನಗೆ ಮಾತು ಕೊಟ್ಟಿದ್ದಿ, ಏನಿದೆ ಅದ್ರ ನನಗೆ ನೆನೆಸಂದಿದ್ದಿ. ಇವತ್ತು ನನಗೆ ಕುತ್ತಿಗೆ ಬಂದವ ಯಪ್ಪ, ಮಗ ಸಾಯ್ತಾನ. ನೀ ಎಲ್ಲಿದ್ದಿದ್ಯಪ್ಪ? ನನ್ನ ಮ್ಯಾಲೆ ಯಾಕೆ ನೀ ಅಂತಃಕರಣ ಪಟ್ಟಿಲ್ಲ? ತೋಬಡು ಬಂದ ನನ್ನ ಮಗನಿಗೆ ಉಳಿಸಪ್ಪ, ನನ್ನ ಮಗನಿಗೆ ಪ್ರಾಣ ರಕ್ಷಣೆ ಮಾಡೋಯಪ್ಪ. ಸಂಸಾರದಾಗ ಏನೇ ತ್ರಾಸಿದ್ರು ನಾನು ನಿನ್ನ ಕರೆದಿಲ್ಲ, ಇವತ್ತು ಮಗನಿಗೆ ಕೂತು ಬಂದದ, ಬಾಯಪ್ಪ ಅಂದಳು ಹೆಣ್ಮಗಳು. 5 ಮಿನಿಟ್ ಆಗಿತ್ತು. ಪೂರ್ತಿ ಪಾರನ್ನು ಕುಸುರು ಎಲ್ಲ ಹೋಲಿಸ್ತು, ಬರೀ ಎದೆ ಟಕ್ 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 ಅಟ್ಟೆ ಹೊಡೆ. ಹೆಣ್ಮಗಳು ಗೊತ್ತಾಳ, ಯಪ್ಪ ಸಿದ್ಧಾರೂಢ, ನೀ ಮಾತು ಕೊಟ್ಟಿದ್ದಲ್ಲ ಯಪ್ಪ, ಮಾತು ತಪ್ಪಿಸ್ತೇನೋ. ದೀನ ಬಂದು ಆಪದ ಬಾಂಧವ, ದೀನ ರಕ್ಷಕ, ಭಕ್ತ ವಾತ್ಸಲ್ಯ ನಿನ್ನ ಹೆಸರದ, ನಿನ್ನ ಹೆಸರಿಗೆ ಧಕ್ಕಿ ಬರ್ತದ. ಯಪ್ಪ ಬಾಯಪ್ಪ, ಬಂದು ಮಗನಿಗೆ ಉಳಿಸಪ್ಪ ತಾಳ. ತೊಡಿ ಮ್ಯಾಲ ಕೂಸಿನ ಪ್ರಾಣ ಹಾರಿ ಹೋಗ್ಬಿಡ್ತು, ಕೂಸು ಹತ್ತು ಬಿಡ್ತು. ಕಳಗಳ ಅತ್ತಾಳ, ಬಡ್ಕೋತಾಳ. ಸಿದ್ಧಾರೂಢ ಸುಳ್ಳು ಹೇಳಲಿಲ್ಲಪ್ಪ, ಬರ್ತೀನಂದು ಬರಲಿಲ್ಲಲ್ಲಪ್ಪ, ನನ್ನ ಮಗನ ಪ್ರಾಣ ಹೋಯ್ತಲ್ಲಪ್ಪ. ಮಗ ಸತ್ತು ಬಳಕ ನಾ ಯಾಕಿರ್ಲಯ್ಯಪ್ಪ, ಮಗನಿಗೆ ತೆಳಗೆ ಹಾಕ್ತಾಳ, ಇನ್ನು ನಾ ಬದುಕಿರಬಾರ್ದು ಅಂತ ಹೇಳಿ ತನ್ನ ಹಣಿ ಕಲ್ಲಿಗೆ ಹೊಡೆದ ಪ್ರಾಣ ಬಿಡಬೇಕಂತ ಹೇಳಿ ಮಗನಿಗೆ ಮತ್ತೊಮ್ಮೆ ಕಣ ತುಂಬ ನೋಡಿ, ಸಿದ್ಧಾರೂಢ ನೀ ಬರಲಿಲ್ಲಲ್ಲೋ ಸಿದ್ಧ, ನೀ ಮಾತು ಕೊಟ್ಟಂಗೆ ಹೋಲಿಲ್ಲ. ಬರ್ತೀನಂದಿದ್ದೆ, ನಾನು ನಿನ್ನ ಮಾತಿನ ಮೇಲೆ ಭರವಸೆ ಇಟ್ಟು ನಮ್ಮ ಮದ್ರಾಸಕ್ಕೆ ಬಂದಿದ್ದೆ, ಬರಲಿಲ್ಲಪ್ಪ ಅಂತೇಳಿ ಹಿಂಗೆ ಹಾಯ್ತಿದ್ದಳು. ಬಾಗಲ ತೆರೆದಿಲ್ಲ, ಕಿಟಕಿ ತೆರೆದಿಲ್ಲ, ಅರ್ಬಿ ಸರಿಸಿಲ್ಲ, ತುಂಬಿದ ಗ್ಲಾಸ್ನಾಗ ಹಾಲು ತೊಗೊಂಬಂದು ಸತ್ತು ಕೂಸಿ ಗಟ ಕೂಸ್ತಾರ. ಗಟ ಕೂಸಿ ಹಾಲು ಕುಡಿತಾರ. ಗಾಡಿಗೆ ಹಾಯ್ಬೇಕಂದ್ರೆ ಹೆಣ್ಮಗಳು ನೋಡಿದ್ರು, ಮಗ ಉರಿ ಬಂದು ಮೃತ್ಯುವಿಗೆ ತುತ್ತಾದ ಮಗ ಹಾಲು ಕುಡಿಯೋದು ನೋಡಿ ತಾಯಿಗೆ ಆನಂದ ಆಗಿ ಗುರುಗಳಿಗೆ ನಮಸ್ಕಾರ ಮಾಡಲಿಲ್ಲ. ಯಾವಾಗ ಬಂದೆಪ್ಪ ಅಲ್ಲಿಂದ ಮಗನಿಗೆ ತೊಡಿ ಮೇಲೆ ಹಾಕೊಂಡು ಕುಂದಿರ್ತಾಳ. ಸಿದ್ಧಾರೂಢ ಮಾಯ ಹಾಕೋಬಿಡ್ತಾಳ. ಆ ಕಾಲಕ್ಕೆ ಮಗನಿಗೆ ಹೆಗಲ ಮೇಲೆ ಹಾಕತ್ತಾಳ. ಯಪ್ಪ, ಮಗನ ಮೇಲಿನ ಪ್ರೀತಿಗೆ ನಾನು ನಿನಗೆ ನಮಸ್ಕಾರ ಮಾಡಲಿಲ್ಲ, ಯಾವಾಗ ಬಂದೇನಿಲ್ಲ, ನನ್ನ ಮೇಲೆ ಸಿಟ್ಟಿಗೆರಿದೇನೋ ಯಪ್ಪ. ಬಾಗಿಲ ತೆರೆದಿಲ್ಲ, ಕಿಟಕಿ ತೆರೆದಿಲ್ಲ, ಒಮ್ಮೆ ಪ್ರಕಟ ಆಗಿದೆ. ಯಪ್ಪ ಎಲ್ಲಿದ್ದಿದೆಯಪ್ಪ ಅಂತ ಕೂಸಿಗೆ ಹೆಗಲ ಮೇಲೆ ಹಾಕೊಂಡು ಹುಬ್ಬಳ್ಳಿ ಕಡೆ ಚಾಲನೆ ನಡೀಲಿ. ಎಲ್ಲಿ ಮದ್ರಾಸ, ಎಲ್ಲಿ ಹುಬ್ಬಳ್ಳಿ? ಈ ಸುದ್ದಿ ಗಂಡಗೆ ಮುಡ್ತದ. ಗಂಡ ಓಡಿ ಬರ್ತಾನೆ. ರೂಪಕೃಷ್ಣ ಹೆಂಡತಿ ಕೇಳ್ತಾನೆ, ಏನಾಗ್ಯದ ಅಂತ ನಡೆದ ಘಟನೆ ಎಲ್ಲ ಹೇಳ್ತಾ. ಗಂಡತಾನ, ನಮ್ಮ ಅಪ್ಪ ಕರೆದ ಕಾಲಕ್ಕೆ ಬಂದು ನನ್ನ ಮಗನ ಪ್ರಾಣ ಉಳಿಸ್ತೀನಿ ಅಂತ ಹೇಳಿದ್ದ, ಏನೇನು ಬಂದು ರಕ್ಷಣೆ ಮಾಡ್ತೀನಿ ಅಂತ ಹೇಳಿದ್ದ. ನಮ್ಮ ಅಪ್ಪ ಸರ್ವಜ್ಞ ಪರಮಾತ್ಮನ, ನಾವು ಹುಬ್ಬಳ್ಳಿಗೆ ಹೋಗೋ ನಡ್ರಿ, ಸಂಸಾರ ಹೆಚ್ಚರಿ ಅಲ್ಲಿ ಕಮ್ಮರಿ ಅಲ್ಲಿ ನಡ್ಕೋತ ಹುಬ್ಬಳ್ಳಿಗೆ ಹೋಗ್ತಾರೆ.
ವಾರೊಪ್ಪತ್ತು ಹೋಗಿರ್ಬೇಕು ಟೈಮ. ಸಿದ್ಧಾರ್ಥ ಹೋಗಿದ್ರೆ ಕೂತಿದ್ರು, ಎಷ್ಟೋ ಮಂದಿ ಭಜನೆ ಮಾಡ್ಲಿಕ್ಕತ್ತಿದ್ರು. ಬೆಳಗಳ ಅಳತಳ ಕೂಸಿಗೆ ಪಾದಕ್ಕೆ ಹಾಕಿಯಪ್ಪ, ನಾ ಮದ್ರಾಸದಾಗಿದ್ದೆ, ನನ್ನ ಮಗನಿಗೆ ಹಿಂಗಾಗಿತ್ತು, ಜ್ವರ ಬಂದಿತ್ತು, ಆ ಕಾಲಕ್ಕೆ ನಾನು ಪ್ರಾಣ ಕೊಡ್ಬೇಕಂದೆ ಅಪ್ಪ, ನೀ ಬಂದ್ರೆ ನನ್ನ ಮಗನಿಗೆ ಹಾಲು ಕುಡಿಸಿ ಬಂದೆನೋ ಯಪ್ಪ, ಹ್ಯಾಂಗ ಬಂದೆಪ್ಪ ಅಂದಾಗ ಸಿದ್ಧಾರ್ಥ ಅಂದ್ರತ್ತ, ನಾ ಸದಾ ನಿನ್ನ ಹಿಂದೆ ಇದ್ದೀನಿ ಯವ್ವ, ನಿನ್ನ ಹಿಂದೆ ಇದ್ದೀನಿ. ನನಗೆ ಯಾರು ನಂಬ್ಯಾರ ಅವ್ರಿಗೆ ನಾ ಎಂದೂ ಬಿಟ್ಟಿಲ್ಲ, ಬಿಡೋದು ಇಲ್ಲ. ಆಯಿತು ನೋಡವ್ವ, ನಾ ಬಂದಿಲ್ಲ, ಹುಬ್ಬಳ್ಳಿಗಿದ್ದೆ, ನೀ ಮದ್ರಾಸದಾಗಿದ್ದಿ, ನಾ ಹುಬ್ಬಳ್ಳಿಗಿದ್ದೆ, ನನ್ನ ಮ್ಯಾಲೆ ನಿನ್ನ ಭಕ್ತಿ ಅದಲ್ಲ, ಸ್ವತಃ ನಾನೇ ಬಂದಂಗಾಗ್ಯದ ಯವ್ವ ನಿನಗ. ಆ ಕೆಲಸ ಯಾರು ಮಾಡಿರಂದ್ರೆ ನೀ ಇಟ್ಟು ಭಕ್ತನೇ ಸದ್ಗುರು ಸಿದ್ಧಾರ್ಥ ಕಾರ್ಯಶಾಲೆ ನಿನ್ನ ಮಗನಿಗೆ ಕೊಡಿಸ್ಯದ ಯವ್ವ. ನಾವೇನು ಮಾಡೋಣಪ್ಪ, ಏನು ಮಾಡಬೇಡ್ರಿ, ಮದ್ರಾಸ್ಗೆ ವಾಪಸ್ ಹೋರಿ ಅಪ್ಪ. ಗಂಜಿನೇ ಇರ್ಲಕ್ಕ, ನೀರೇ ಇರ್ಲಕ್ಕ, ನಿನ್ನ ಮಠದಾಗ ಕಸ ಬತ್ತೀವಿಯಪ್ಪ, ಊರಾಗ ಮಾಡ್ಕೊಳ್ತಿದ್ದೀವಪ್ಪ, ನಮ್ಗೆ ಯಾರು ಕಾಯ್ತಾರಪ್ಪ? ನಾ ಕಾಯ್ದಿಲ್ಲ ನಮ್ಮ ನಿನಗ, ಕಾಯ್ದಿಲ್ಲ, ಅಲ್ಲಿ ಕಾಯ್ತೀನಿ, ಇಲ್ಲಿ ಕಾಯ್ತೀನಿ, ಮುಂದೂ ಕಾಯ್ತೀನಿ, ಚಿಂತೆ ಮಾಡಬೇಡ ಅಂದ್ರೆ ಇಲ್ಲಪ್ಪ ಗುರು ಚರಣ ಬಿಟ್ಟು ನಾವು ಅಳಗಾಡಂಗಿಲ್ಲ, ನಾವು ಇಲ್ಲೇ ಇರ್ತೀವಪ್ಪ ಅಂತ ಹೇಳಿ ಕೈಲಾಸ ಎಲ್ಲಿದೆ ಕೈಲಾಸ ಬನ್ನಿ, ಎಲ್ಲಿದೆ ಕೈಲಾಸ, ಎಲ್ಲಿದೆ ಕೈಲಾಸ ಬನ್ನಿ, ಎಲ್ಲಿದೆ ಕೈಲಾಸ, ಮೇಲಿದೆ ಕೆಳಗಿದೆ ಎಲ್ಲವೂ ಸುಳ್ಳಿದೆ, ಎಲ್ಲಿದೆ ಕೈಲಾಸ ಬನ್ನಿ, ಎಲ್ಲಿದೆ ಕೈಲಾಸ, ಎಲ್ಲಿದೆ ಕೈಲಾಸ ಬನ್ನಿ, ಎಲ್ಲಿದೆ ಕೈಲಾಸ. ಎಲ್ಲಿದೆ ಕೈಲಾಸ ಇಟ್ಟು ಗಚ್ಚ ಬಿಡ್ರಿ. ಕೈಲಾಸ ಎಲ್ಲೆಲ್ಲಿ ಇಲ್ಲ, ಮ್ಯಾಗಿಲ್ಲ, ತೆಳಗಿಲ್ಲ, ಎಡಕ್ಕಿಲ್ಲ, ಬಲಕ್ಕಿಲ್ಲ, ಎಲ್ಲಿ ಇಲ್ಲ. ಕೈಲಾಸ ಎಲ್ಲದಂದ್ರೆ ಈ 15 ದಿನ ಮಾನಸುಣಿಗೆಗೆ ಅದನ್ನು ಫಸ್ಟ್ ಹೇಳಬೇಡ್ರಿ. ಮುಂದೆ ಉತ್ತರನವ್ರು ಹೇಳ್ಯಾರ, ಎಲ್ಲಿದೆ ಕೈಲಾಸ, ಎಲ್ಲಿ ಸಿದ್ಧಾರೂಢನಲ್ಲಿ ಕೈಲಾಸದೋ, ಎಲ್ಲಿ ನಾಗಲಿಂಗಪ್ಪನಲ್ಲಿ ಕೈಲಾಸದೋ, ಎಲ್ಲಿ ಶರೀಫನಲ್ಲಿ ಕೈಲಾಸದೋ, ಎಲ್ಲಿ ಅಧ್ಯಾತ್ಮದಲ್ಲಿ ಕೈಲಾಸದೋ. ಕೈಲಾಸ ಅಂದ್ರೆ ಯಾವುದಾದ್ರೂ ಒಂದು ಊರು ಅಂತ ತಿಳ್ಕೊಂಡ್ರಿ. ಮತ್ತ ಕೈಲಾಸ ಅಂದ್ರೆ ಏನು? ಬಸವಣ್ಣವ್ರು ಹೇಳಿಲ್ಲ. ಏನು ಹೇಳ್ಯಾರ ಬಸವಣ್ಣವರು? ಕೈಲಾಸ ಎದಕ್ಕೆ ಕರೆದಾರ? ಅಲ್ಲಿ ಕಲ್ತವ್ರು ಇದ್ದಿರಲ್ಲ, ಕಾಯಕವೇ. ಏನು ಹೇಳಿದ್ರು? ನೀ ಎಲ್ಲಿ ಕೆಲಸ ಮಾಡ್ತಿ, ಎಲ್ಲಿ ಕೆಲಸ ಮಾಡ್ತಿ, ಸದಾ ಕೆಲಸದಾಗ ಇರ್ತಿ, ಸತ್ಯಶುದ್ಧ ಕಾಯಕ ಮಾಡ್ತಿ, ಅದರಾಗ ಸದಾ ಭಗವಂತನ ನಾಮ ಇತ್ತಂದ್ರೆ ಅದು ಕೈಲಾಸದಪ್ಪ.
ಈಗ 15 ನಡೆದಲ್ಲಿ ಈ ಸತ್ಸಂಗ ಇಲ್ಲಿ ಯಾರು ಬರ್ತಾರೆ ಕೇಳಕ್ಕೆ? ದೇವತೆಗಳ ಇಚ್ಛೆ ಮಾಡ್ತಾರಂತ. ಸತ್ಸಂಗ ದೇವತೆಗಳಿಗೆ ಸಿಗುವುದಿಲ್ಲ, ಗುರುಗಳ ಭೇಟಿ ದೇವತೆಗಳಿಗೆ ಸಿಗುವುದಿಲ್ಲ, ಗುರುಗಳ ಪ್ರಸಾದ ಕೈ ತುತ್ತು ದೇವತೆಗಳಿಗೆ ಸಿಗಂಗಿಲ್ಲ. ಅದು ಕೇವಲ ಮನುಷ್ಯರಿಗೆ ಮಾತ್ರ. ಇದು ಸಾಮಾನ್ಯ ಅಲ್ಲ. ಯಾರ ಬದುಕ ಕೈಲಾಸ ಆತಂದ್ರೆ ಯಾರ ಗುರು ಮೇಲೆ ಪ್ರೀತಿ ಅದ ಅವ್ರ ಬದುಕು ಕೈಲಾಸ ಆತ. ಎಂತಿಂತವ್ರಿಗೆ ಒಬ್ಬ ಹೀರುಬಾಯಿ ಅನ್ನಕ್ಕಿ 90 ವರ್ಷದ ಮುದುಕಿ, 90 ವರ್ಷ ಆಗಿ ಹೀರುಬಾಯಿ ಸಿದ್ಧಾರ್ಥ ಚರಿತ್ರೆ ಹೋದವ್ರಿಗೆ ಗೊತ್ತಾಗ್ತದೆ. ಊರಾಗ ಪುರಾಣ ಹಚ್ಚಾರತ್ತ, ಹೊಟ್ಟೆ ಪುರಾಣಕ್ಕೆ ಹೋಗಿಲ್ಲ. ನಮ್ಮ ಅಪ್ಪನ ಮೇಲೆ ಭಾಳ ಜೀವ, ಸಿದ್ಧಾರ್ಥಪ್ಪನ ಮೇಲೆ. ಸಿದ್ಧಾರ್ಥದ ಪುರಾಣ ನಡೆದದ, ಆ ಪುರಾಣ ನಡೆದದ. ಅಪ್ಪನ ಪುರಾಣಕ್ಕೆ ನಾನು ಕರ್ಕೊಂಡು ಹೋಗಿಲ್ಲ, ಕಾಲು ಸುತ್ತಿಲ್ಲ, ಏನೇನು ಮಾಡಿ ಕರ್ಕೊಂಡು ಹೋಗ. ಇವ್ರು ಮನೆಯಲ್ಲಿದ್ದವ್ರು ಏನಾದ್ರು ಪುರಾಣ ನಾಳೆ ಕಾಲು ಮುಡ್ಕೊಂಡು ಯಾರಿಗಾರು ಮೂಲಿಗೆ ಆಗ್ಬೇಕೇನೋ. ಏನು ಮಾಡೋದು? ಇವೆಲ್ಲ ಸುದ್ದಿದ್ದಾಗೆ ಪುರಾಣ. ಕಾಲು ಸುದ್ದಿರ್ಬೇಕು, ಕೈ ಸುದ್ದಿರ್ಬೇಕು, ಕಣ್ಣು ಸುದ್ದಿರ್ಬೇಕು, ಕಿವಿ ಸುದ್ದಿರ್ಬೇಕು. ಕಾಲು ಸುದ್ದಿದ್ದು ಕಿವಿ ಇಲ್ಲ ಅಂದ್ರೆ ಸುಮ್ಮ ಅಲ್ಲೇ ಹೋದ್ರ. ಕಾಲು ಸುದ್ದಿದ್ದು ಕಣ್ಣು ಸುದ್ದಿ ಏನು ಬೇರೆ. ಕಾಲು ಸುದ್ದಿದ್ದು ತೀರ ಇಲ್ಲ, ಹೀರಾಬಾಯಿ ವಯಸ್ಸಾಗಿತ್ತು, ಏನೇನಾಗಲ್ಲ ಅಪ್ಪಗೆ ನೆನಪು ಬರ್ತಿಲ್ಲ ಹೇಳಿ ಒಂದಿನ ಪುರಾಣಕ್ಕೆ ತಯಾರಾಗಿ ಪುರಾಣಕ್ಕೆ ಇನ್ನೇನು ಬರಾಕಿದ್ರು ಮನೆ ದಾಟಿದ್ರು. ಮನೆ ದಾಟಿ ಒಂದು 5 10 ಮಾರು ಬಂದರು. ಇನ್ನೊಂದು 20 ಮಾರು ಬಂದು ಎಡಿ ಕಾಲು ಮುಗಿತು. ಹೇಳಕ್ಕಾಗಿ ಮನ್ಯಾಗ ವ್ಯವಸ್ಥೆ ಮಾಡಿರಲ್ಲ ಯಾಕೆ ಅಲ್ಲಿ ನಾನೇ ಮಾಡ್ತಾರೆ. ಹೇಳಕ್ಕಾಗಿ ನೀ ಹೋಗಿ ಮುಡ್ಕೊಂಡೆ ಅಂದ್ರೆ ಯಾರು ವ್ಯವಸ್ಥೆ ಮಾಡ್ತಾರ? ಮಾಡಲ್ಲ ವ್ಯವಸ್ಥೆ. ಯಾರು ಏನಂತಾರ? ಇನ್ನೊಂದು ಪುರಾಣಕ್ಕೆ ಹೋಗು. ಮುದುಕಿ ಕಟ್ಟಲ್ಲರೆ ಕೂತ್ಬಿಟ್ಟು ಕಾಲ ಮುರಿದ ಭಾವ ಆಗ್ಯದ. ಸಿಟ್ಟು ಹಿಂಗಾಗಿ ಬಸ್ಸಿಗಲ್ಲಿಲ್ಲ, ಮಗನಿಗಲ್ಲಿಲ್ಲ. ಸಿದ್ಧಾರ್ಥ ಆಕೆ ಕರೆಯೋದು ಯಾರು ಮುಂದೆ? ಸಿದ್ಧಾರ್ಥ ಅವ್ರಿಗೆ ಅದಕ್ಕ ಯಪ್ಪ ನೀನೇ ಹೇಳಿದ ಪ್ರವಚನದಾಗ ಎಲ್ಲಿ ಪುರಾಣ ನಡೀತದೆ, ಎಲ್ಲಿ ಪ್ರವಚನ ನಡೀತದೆ, ಎಲ್ಲಿ ಪರಮಾತ್ಮನ ಧ್ಯಾನ ನಡೀತದೆ, ಚಿಂತನೆ ನಡೀತದೆ, ಅಲ್ಲಿ ಹೋದ್ರೆ ಏನೂ ಆಗಂಗಿಲ್ಲ ಅಂತ ನೀನೇ ಹೇಳಿದಿ. ಪುರಾಣ ಕಾಲ ನಾನು ಹೇಳೋಣ. ಯಾಕೆ ಮುರಿತು? ಯಾಕೆ ಮುರಿಬೇಕು ಕಾಲ? ನಾ ಏನು ಕೆಟ್ಟ ಕೆಲಸಕ್ಕೆ ಹೊಂಟಿದ್ದೆ? ಯಾಕೆ ಮುರಿತು ಅಂತ ಸಿದ್ಧಾರ್ಥ ಅಮ್ಮ, ಏ ಅಮ್ಮ ನಿನ್ನ ಕಾಲ ಮುರಿದೋತ್ತೇನೆ ಹಳ್ಳಿ ಮಾಡಬೇಡ. ಯಾಕೆ ಮುರಿದೋದು ಹೇಳೇನು ಕಾಲ? ಎಲ್ಲಿ ಮುರಿದೋದು ಹೇಳೇನು ಕಾಲ? ಯಾವಾಗ ಮುರಿದೋದು ಹೇಳೇನು ಕಾಲ? ಹುಚ್ಚವ್ವ ನಿನ್ನ ಆವೇಶ ಮುಗಿದಿತ್ತು ಪುರಾಣಕ್ಕೆ ಹೋಗ ನಿನಗೆ ತೊಗೊಂಡು ಹೋಗಂಗಿದ್ದ ಕಾಲಿನ ಮೇಲೆ ಐದು ನಾನೇ ಕಳಿವೀನಿ ಅಂದ್ರತ್ತವ್ರು. ಬರೇ ಕಾಲು ಒಂದೇ ಮುರಿದ ನಿನ್ನ ಜೀವ ಹೋಗೋದಿತ್ತು, ಪುರಾಣಕ್ಕೆ ಹೊಂಟಿ ಅಂತ ಬರೇ ಕಾಲಿನ ಮೇಲೆ ಹೋಗಿ ಅದು ಬೇಡ ಅಂತ ಹೀರೋಬಾಯಿ ಕಾಲಿನ ಮೇಲೆ ಹೇಳ್ತಾರೆ. 2 ದಿನ ಅಪ್ಪ ಕೈ ಮೊದಲಿಗೆ ಹೀರೋಬಾಯಿ ಇದ್ದಂಗೆ ಆಗೋದು. ಜನ ಪುರಾಣ ಬರೋದು ಬಂದ್ರೆ ದೊಡ್ಡ ವೈರಾಗ್ಯ ಬಂದಿರ್ತವೆ. ಯಾವ್ದ್ರಿಂದ ಪ್ರೇಮ ಇಲ್ಲ. ತೆಪ್ಪೇಲಿ ಬಂಗಾರ ಬಂದ್ರೆ ಮುಟ್ಲಿಲ್ಲ, ಲಕ್ಷ ರೊಕ್ಕ ಕೊಟ್ಟರು ಮುಟ್ಲಿಲ್ಲ. ಯಾರ ಕೇಳೋರು ಪಟವರ್ಧನ ಮಹಾರಾಜ್ ಜಮಖಂಡಿ ಅವರು ಆನಂದ ಸ್ಥಿತಿಯಾಗ ಹೋತಾನ. ಆ ಹಾಡ ಎಲ್ಲಿ ಹಾಡಿದ್ರು ಇನ್ನ ನಿಮ್ಮ ಊರಾಗ ಕಡಿಮೆ. ಅಲ್ಲಿ ಮೊನ್ನೆ ಖಾನಾಪುರದಾಗ ಹಾಡ್ದ ಮುತ್ತೆ ನಾನು ನಂದೇ ಇತ್ತು ಪ್ರವಚನ. ಅವು ಪುರಾಣ ಹಚ್ಚಿರಲ್ಲಿ ಆ ಭಾಗ್ಯವಂತಿ ದೇವಿ ಗತ್ತಿರಿ ಅರ್ಧ ತಾಸು ನನ್ನ ಬಂಡದ ಹಚ್ಚೋದು ಹಿಡಿತು. ಆಸು ಮಂದಿ ಅದೇನು ಗಾಬರಿ ಪಡೋಂಥದ್ದು ಏನಿಲ್ಲ. ಅವ್ರ ಭಕ್ತಿ, ಅವ್ರ ಪ್ರೀತಿ, ಅದು ಭಾವ ಇರ್ತದೆ. ಸಿದ್ಧಾರ್ಥ ಸ್ವಾಮಿಗಳ ಬಳಿ ಬರೀ ಹಿಂಗೆ ಕೈ ಇಟ್ಟರೆ ಎಷ್ಟೋ ಮಂದಿ ಶಾಂತ ಆತಿರು. ಹುಲಿ ಶಾಂತ ಆತಿತ್ತು, ಮನುಷ್ಯರು ಅಂತಾರೆ ಬಿಡು ಹುಲಿ. ಸಿದ್ಧಾರ್ಥ ಮಠಕ್ಕೆ ಎಲ್ಲರೂ ರೊಟ್ಟಿ ತೊಗೊಂಬರ್ತಿರು. ರೊಟ್ಟಿ ತೊಗೊಂಡು ಬರೋ ಕಾಲಕ್ಕೆ ಯಾವಾಗ ಕೇಳ್ರಿ
ಅಪ್ಪನ ಬಲ್ಲೆ ಕೂತು ಉಣೋರು, ಉಳಿದಿದ್ದು ಮಠದಾಗ ಇಡೋರು, ಬೇಡ ಬಂದವ್ರಿಗೆ ಕೊಡೋರು. ಒಂದಿನ ಸಿದ್ದಾಡು ಹೆಚ್ಚು ಸಣ್ಣ ಹುಡುಗರು ಜೋಡಿನೇ ಇರ್ತಿರು. ಆ ಹುಡುಗರು ಜೋಡಿ ಆಡೋದು, ಆ ಹುಡುಗರು ಜೋಡಿ ಕುಂದ್ರೋದು, ಆ ಹುಡುಗರು ಜೋಡಿ ಭಜನೆ ಮಾಡೋದು. ಸಣ್ಣ ಹುಡುಗರು ಭಾಳ ಪ್ರೀತಿ ಅವ್ರಿಗೆ. ಆ ಕಾಲಕ್ಕೆ ಆ ಹುಡುಗರೆಲ್ಲ ಮನೇನ ಬುತ್ತಿ ತೊಗೊಂಬಂದು ಅಪ್ಪನ ಜೋಡಿ ಕೂತು ಉಣಬೇಕು, ಅಪ್ಪ ಕರ್ಕೊಂಡು ಉಣ್ಬೇಕು ಎರಡು ತೂತು ಅಂತ ಹೇಳಿ ಬುತ್ತಿ ಬಿಚ್ಚಿ ಉಣ್ತಿದ್ರು, ಅಪ್ಪಗಿಟ್ಟು ಕೊಡ್ತಿದ್ರು. ಸಿದ್ದಾಡು ಹೇಗಿದ್ರಂದ್ರೆ ಯಾರೇ ಎರಡು ತುಣುಕು ಕೊಟ್ಟರು ಉಣವ್ರು, ಇಲ್ಲಾರಿಲ್ಲ. ಹುಡುಗರು ಸಿದ್ದಾಡು ಉಣಿಸ್ಯಾವ, ಊಟ ಮಾಡಿಸಿ ಮನೆಗೆ ಹೋಗ್ಬೇಕಲ್ಲ. ಹುಡುಗರು ಅಂದ್ರೆ ದಾಂಧಿ ಭಾಳ ಇರ್ತಾವೆ, ದಾಂಧಿ ಮಾಡೋಕ್ಕೆ ಹುಡುಗರು ಇರ್ತಾರೆ. ಹೋಗ ಮುಂದೆ ಮನೆಗೆ ಹೋಗಿಲ್ಲ ಅವರು. ಮಠದ ಮುಂದೆ ಅಲ್ಲಿ ಗಿಡ ಗಂಟಿ ಬೆಳ್ಳೆ ಅದ, ಹುಲ್ಲು ಎದ್ದದ, ಅಲ್ಲಿ ಆಡ್ಕೊತ ಕೂತಾರ. ದೊಡ್ಡದೊಂದು ಹಾವು ಬಂದವು, ಲಕ್ಷ್ಯ ಇಡಿ. ಹಾವು ಹುಡುಗರಿಗೆ ಗೊತ್ತಾಗಿಲ್ಲ, ಇದು ಹಾವು ಅದ, ಬೆರಿಕೆ ಅದ, ಇದು ಕಡಿದ್ರೆ ಸಾಯ್ತಾರೆ ಗೊತ್ತಿಲ್ಲ ಅವಕ್ಕೆ. ಆ ಹಾವಿಗೆ ಒಂದು ಕಲ್ಲು ಹೋಗದಾರ. ಸಿದ್ದಾಡ್ರಿಗೆ ಊಟ ಮಾಡಿದ್ರೆ ಅವ್ರು ಹೋಗಿ ತಮ್ಮ ಇದ್ರಾಗ ಕೂತಾರ, ಇವ್ರು ಕಲ್ಲು ಹೋಗದಾರ. ಅದು ಹಾವು ಕರಿನಾಗ್ರ ಹಾವು ಬೆರಿಕೆ ಆ ಹುಡುಗಗೆ ಬೆನ್ನು ಹತ್ಯದ. ಹಾವಿಗೆ ಎಂದೂ ಕೆಣಕಬಾರ್ದು, ಕೆಣಕದ ಬಳಕ ಹೊಡಿಲಾರೆ ಬಿಡಬಾರ್ದು, ನೇಮ್ ಅದು. ಅದರ ಸಿಟ್ಟು ಎಷ್ಟು ವರ್ಷ ಇರ್ತದೆ ಗೊತ್ತನು? 12 ವರ್ಷ. ನಮ್ಮದು ನಿಮ್ಮದು ಸಿಟ್ಟ 12 ಮಿನಿಟ. ಅಥವಾ 5 ನಿಮಿಷ ಬಿಟ್ಟು ನೀವು ಭೇಟಿಯಾರಿ ಮಂದಿನ ತಗೋ ಸಿಟ್ಟತ್ತರ ಇದಕ್ಕೆ. ಹಾವು ಅಮ್ಮ ಗುರಿ ಇಟ್ಟಂದ್ರೆ ಬಿಡೋದೇ ಇಲ್ಲ. 1200 ವರ್ಷ ಆಯುಷ್ಯ ಅದ ಅದಕ್ಕೆ. ನಮ್ಗೆ ನಿಮ್ಗೆ ಒಂದೇ 100 ವರ್ಷ, 1200 ವರ್ಷ ಬದುಕ್ತದ ಹಾವು. ಹಾವು ಏನು ತಿತ್ತದ? ಹೆಚ್ಚು ಗಾಳಿ ತಿತ್ತದ. ಅದರ ಆಹಾರೇ ವಾಯು. ಅದಕ್ಕೆ ಒಂದು ವಚನದಾಗ ನೋಡು, ವಾಯುಗುಣ ಸರ್ಪ ಬಲ್ಲದು, ವೇಳೆ ಗುಣ ಕೋಳಿ ಬಲ್ಲದು, ಗೋತ್ರದ ಗುಣ ಕಾಗಿ ಬಲ್ಲದು. ಒಂದೊಂದು ಪ್ರಾಣಿ ಒಂದೊಂದು ಗೊತ್ತ. ನಿಮ್ಮ ಮನುಷ್ಯ ಆಗಿ ಬಂದಿದೆ, ಪರಮಾತ್ಮ ತಿಳ್ಕೊಬೇಕತ್ ನಿನ್ನ ಇಚ್ಛೆ ಇಲ್ಲ. ಹುಡುಗರು ಕಲ್ಲು ಹೊಡೆದು ಹಾವು ಬೆನ್ನು ಹತ್ತು ಎಲ್ಲ ಚುಕ್ಕಳು ಓಡಿ ಹೋಗ್ಬಿಟ್ಟು ಅದು ಒಂದೇ ಪಾರಗೆ ಹಾವು ಯಾವ ಕಲ್ಲು ಒಗದಿದ್ದ ಆ ಪಾರಗೆ ಬೆನ್ನು ಹತ್ತಿ ಹಾವು ಮೈ ತುಂಬ ಸುತ್ತಿ ಕಡಿಲಕತ್ತು. ಕೂಸಿಗೆ ಹಾವು ಕಡಿಲಕತ್ತಂದ್ರೆ ಕೂಸು ಯಾರ ಕಡೆ ಓಡ್ತದ? ತಾಯಿ ಕಡೆ ಓಡ್ತದ. ಯವ್ವ ಹಾವು ಕಡಿಲಕತ್ತದ, ಯವ್ವ ವಿಷ ಮೈ ತುಂಬ ಬಿಡ್ಲಕತ್ತದ, ಹಾವು ನನಗೆ ಮುಂದಕ್ಕೆ ಬಿಡಲಾಗ್ಯದ. ನಮ್ಮವ್ವ ಎಲ್ಲರೂ ಇದ್ರು ಬರ್ತಿದ್ರು, ನಮ್ಮವ್ವ ಎಲ್ಲೇಳೋ ಏನು ಅನ್ನೋದ್ರೆ ಚುಕ್ಕೋಳೇನಿದ್ವು ನೋಡು ಇವನ ಖುಲ್ಲ. ಅವ್ರು ಹೋಗಿ ಹೇಳಿ ಕರ್ಕೊಂಬಂದು ಅವರು ಓಡಿ ಬಂದು ಮಗನಿಗೆ ಬಿಡಿಸ್ಬೇಕಿಲ್ಲ. ಏನಂತಾಳ? ದೂರ ನಿಂತಾಳ. ಯಾರೇ ಬರ್ರಿ ಅಪ್ಪ, ಯಾರೇ ಬರ್ರಿ ಅಪ್ಪ. ಮಂದ್ಯಾರು ಬರ್ತಾರೆ? ಎದಕ್ಕೆ ಬರ್ತಾರೆ? ಅವರು ಗವಳಿ ಮಾಡಿದ್ರು, ಮಂದಿ ಗಾಳೆ ಆಯಿತು. ಏನಾಗ್ಯದ? ಮಗನಿಗೆ ಹಾವು ಕಡ್ಲಿಕ್ಕತ್ತದ, ಅಯ್ಯಪ್ಪ ಬಿಡಿಸ್ರೆ ಅಯ್ಯಪ್ಪ. ಮೊನ್ನೆ ಅಂದರು ನೀ ಹಡ್ದಿದ್ದು ನೀ ಬಿಡಿಸಿ ಹೋಗೋನು. ಕಡೆಗೆ ಅವ್ರ ಅಪ್ಪಗೆ ಸುದ್ದಿ ಗೊತ್ತಾಯ್ತು. ಅವ್ರ ಅಪ್ಪ ಓಡಿ ಬಂದ, ಯಪ್ಪ ನೀರೇ ಬಿಡಿಸಪ್ಪ ಅಂದ. ಅವ್ರ ಅಪ್ಪ ಏನು ಅನ್ಬೇಕು? ಪಾರನ ಕಡೆ ನೋಡಲ್ಲ ಏನವ, ಈಕೇನು ಬಿದ್ದು ಅಳ್ತೀವಲ್ಲ, ಆಕೆ ಹೇಳ್ತಾನೆ ಅವಂತರು ಹೆಂಗೋ ಸಾಯ್ತಾನೆ, ನೀ ಯಾಕೆ ಕಳ್ತಿ? ಅರೇ ದಡ್ಡ, ಓಡ್ಬೇಕಿಲ್ಲ ಮಗನಿಗೆ ಹಾವು ಕಡ್ಲಿಕ್ಕತ್ತದ. ಪಾರತದ, ಯವ್ವ ಯಪ್ಪ ಹಾವು ಸುತ್ತದ ನನಗೆ ಬಿಡಲಾಗ್ಯದ, ಬಿಡಿಸ್ಬರ್ರಿ ಅಂದ್ರೆ ಹೆಣ್ಮಗಳು ಹತ್ತಾಳ. ಹಾವಿನ ಕೈಯನ್ನು ಕಸ್ಕೊಂಬಾ. ಅವ್ರಪ್ಪ ನಾವು ಹೆಂಗೂ ಸಾಯ್ತಾನ, ಹಾವಂತರ ಅವನಿಗೆ ಬಿಡದ ಕಡಿದದ, ನೀ ಯಾಕೆ ಸುಮ್ಮನೆ ಹೇಳ್ತಿದ್ದಿ ಇವತ್ತ. ಹಾವು ಭಯಂಕರ ಕಡಿತು. ಪಾರನ ಬಾಯಾಗ ಬುರುಗು ಬರ್ಲಕ್ಕತ್ತು. ಇಬ್ಬರು ಗಂಡ ಹೆಂಡತಿ ದೂರೇ ನಿಂತತ್ರು. ಯಾರು ಮಂದಿನೂ ಬಿಡಿಸಲಿಲ್ಲ, ಇವರು ಬಿಡಿಸಲಿಲ್ಲ. ಈ ಚುಕ್ಕಳು ಏನು ಮಾಡೋದು? ಸಣ್ಣ ಚುಕ್ಕಳು ಗೆಳತನ ಭಾಳ ಚಲೋ ಇರ್ತಾವೆ, ಭಾಳ ಚಲೋ. ಗೆಳೆಯ ತಯಾರಿ ಕರೀತಾರೆ. ಬರೀ ರೊಟ್ಟಿ ಒಣಗ ಉಪ್ಪಿಟ್ಟು ತಿನ್ನಾಗ ಬಂದ್ರೆ ಗೆಳೆಯ ಅಲ್ಲವ. ಭಾಳ ಮಂದಿ ಹಿಂಗೆ ಊಟದೆಳೆ ಆರಾಮಿದ್ದೀರಿ ಗೆಳೆಯತಾರೆ. ನಮಗೆ ಮಿತ್ರ, ಅದರ ಹೆಸರು ಮಿತ್ರ. ಮಿತ್ರ ಅಂದ್ರೆ ಏನು? ನಿನ್ನ ಕಣ್ಣ ರಕ್ಷಣೆ ಮಾಡ್ಲಿಕ್ಕೆ ನಿನ್ನ ಮ್ಯಾಲಿನ ರೆಪ್ಪಿ ಎಟ್ಟ ಆಸರ ನೋಡು. ಏನಾರೇ ಬತ್ತು ಏನಾರೇ ಬೆಳಿತಿತ್ತಂದ್ರೆ ಕಣ್ಣಿಗೆ ರೆಪ್ಪಿ ಎಂದೂ ಬಡ್ಕೊಡುದ್ರ, ತಾನೇ ಬಡಿಸ್ಕೊತಾವ. ಬಡಿಸ್ಕೊತ ಖಾತ್ರಿ ಇರಲಿಲ್ಲ, ತಾನೇ ಹಿಂಗೆ ಮಾಡ್ತದ, ರಕ್ಷಣೆ ಮಾಡ್ತದ. ಕಣ್ಣಿಗೆ ರೆಪ್ಪಿ ಹ್ಯಾಂಗೆ ರಕ್ಷಣೆ ಮಾಡ್ತದ, ಗೆಳೆಯಾಗ ಕಣ್ಣಿಗೆ ರಕ್ಷಣೆ ಮಾಡ್ದಂಗೆ ಮಾಡ್ತಿದ್ದ ಅಂದ್ರೆ ಇವನಿಗೆ ಮಿತ್ರ ಅಂತ ಕರೀತಾರೆ. ಇವನಿಗೆ ಗೆಳೆಯ ಅನ್ಬೇಕು.
ಡಾಬಾ ಕರ್ಕೊಂಡು ಹೋಗ್ತಿದ್ರು ಗೆಳೆಯತರ. ಹುಡುಗರು ಚಿಕ್ಕೋಳು ಚಲೋ ಹೋಗಿ ಸಿದ್ಧಾರ್ಡ್ ಹೇಳಿದ್ರು, ಮತ್ತೆ ಆ ಪಾರಾಗ ಹಾವು ಕಡಿಲಕತ್ತದ, ಅವ್ರು ಅವು ಅದೆಲ್ಲ ಬಂದಾರ, ಅವ್ರು ಅವು ಬಿಡಿಸಿಲ್ಲ ಅಪ್ಪ ಬಿಡಿಸಿಲ್ಲ ಬಾ ಮುತ್ತೆ ಅಂದರು. ಸಿದ್ಧಾರ್ಡ್ ಒಮ್ಮಿಂದೊಮ್ಮೆ ಆ ಹುಡುಗರು ಜೋಡಿ ಕೂತು ಉಂಡಿದ್ರು. ಯಾವ ಹುಡುಗರು ಅಲ್ಲಿಲ್ಲ, ಅವರು ಯಾರ ಮಗ ಅಂತ ಕೇಳಿಲ್ಲ, ಯಾರ ಪಕ್ಕಿ ಅಂತ ಕೇಳಿಲ್ಲ, ಎಲ್ಲೇದ ಅಂತ ಹೇಳಿದ್ರು. ಹೊರಗೆ ಮಠದ ಅಂಗಳದಾಗ ಕಡಿಲಕತ್ತ. ಸಿದ್ಧಾರ್ಡ್ ಓಡಿ ಬಂದರು. ಅವ್ವ ಅಪ್ಪ ನಂಗೆ ದೂರ ನಿಂದಿರಲಿಲ್ಲ. ಹಿಂಗೇನು ಮಠದಾಗ ಒಂದು ಹೆಜ್ಜೆ ಇಟ್ರಲ್ಲ, ಮಠದಾನ ಎರಡನೇ ಹೆಜ್ಜೆ ಕಿತ್ತ ಮುಂದೆ ಪಾರನ ಬಲಿ ಇಟ್ಟರು. ಅಷ್ಟು ದೊಡ್ಡ ಹೆಜ್ಜೆ ಇಟ್ಟರು. ಏನೂ ವಿಚಾರ ಮಾಡಲಿಲ್ಲ. ಯಾವ ಹಾವು ಸುತ್ತಿತ್ತು ಆ ಹಾವಿಗೆ ಸಿದ್ಧಾರ್ಡ್ ಒಂದು ಕೈ ಹಿಡಿತಾರೆ, ಪಾರಿಗೆ ಒಂದು ಕೈ ಹಿಡಿದು ಹಾವಿ ಬೇಸ್ ಹಿಡಿತಾರೆ. ಪಾರ ನೆಲಕ್ಕೆ ಬಿತ್ತು. ಹಾವಿಗೆ ಹೇಳಿದ್ರತ್ತ ಅಂಕತ ಅಲ್ಲೇ ನಿಂದ್ರು. ಪಾರನ ಮೈ ತುಂಬ ವಿಷ ಅದ. ವಿಷ ಇತ್ತಂದ್ರೆ ಬಣ್ಣ ಯಾವ್ದು ಬರ್ತದ? ಯಾವುದು? ಕೆಂಪ. ನೀವು ಅಂತಿರಲಿ ಯಾವ್ದಾರು ಎಣ್ಣೆ ಕುಡ್ಸತ್ರಿ ಏನಂತೀರಿ? ನೀಲಿ ಆಗ್ಯದ ತಿರ್ಲಿ. ವಿಷ ಒಳಗೆ ಹೋಯ್ತಂದ್ರೆ ನೀಲಿ ಆಗ್ತದೆ. ಹಸಿರು ಮೂಡಿ ಮೇಲೆ ನೀಲಿ ಆಗ್ತದೆ. ಅಪ್ಪ ಪಾರಿಗೆ ಎಲ್ಲಿ ಹಾವು ಕಡ್ದಿತ್ತು, ಬಾಯಿ ಹೆಚ್ಚಿ ಎಟ್ಟು ಮಠ ಒಳಗೆ ವಿಷ ಹೋಗ್ಯದ. ಅಪ್ಪ ಬಾಯಿ ಹೆಚ್ಚಿ ಹಿಂಗೆ ಗೀರಿ ಆ ಕೂಸಿಗೆ ಹೋದ ವಿಷ ವಾಪಸ್ ತೋತಾರ ಸಿದ್ಧಾರ್ಡ್ರು. ಎಲ್ಲ ತಾವೇ ನುಂಗ್ತಾರ. ಮಗ ಹೇಳಪ್ಪ, ನಿನ್ನ ಮೈಯಾಗ ವಿಷ ಇಲ್ಲ ಹೇಳಪ್ಪ, ಎಲ್ಲ ವಿಷ ತೆಗ್ದೀನಿ. ಕೂಸು ಹೇಳ್ತದ, ಯಪ್ಪ ನಮ್ಮವ್ವನ ಮೇಲೆ ನಮ್ಮ ಅಪ್ಪನ ಮೇಲೆ ಭರೋಸೆ ಇಟ್ರೆ ನಮ್ಮವ್ವ ನಮ್ಮಪ್ಪ ಯಾರೂ ಬರಲಿಲ್ಲ, ಕಡೆಗೆ ನೀನೇ ಬಂದಲ್ವ ಸದ್ಗುರುನಾಥ. ನನಗೇನೂ ಆಗಲಿಲ್ಲ ಯಪ್ಪ, ಏನಾಗಲ್ಲಪ್ಪ. ಅಪ್ಪ ಬಾಯಾಗ ಹಿಡ್ದನ ವಿಷ, ಒಟ್ಟು ವಿಷ. ಹೊಟ್ಯಾಗ ನುಂಗಲಿಲ್ಲ, ಹೊರಗೂ ಚೆಲ್ಲಿಲ್ಲ, ಬಾಯಾಗ ವಿಷ ತುಂಬ್ಯಾದ. ಕೂಸಿಗೆ ಆರಾಮ ಮಾಡ್ಬೇಕು. ತೋಮ ನಮ್ಮ ಶಿವಾಯ್ತು ಇವತ್ತು ಹೆಚ್ಚುತ್ತೆ ಮ್ಯಾಲೆ ಹಿಂಗೆ ಕೈ ಎಳಿತಾರೆ. ಆ ಬಂದು ಉಗುಳ್ತಾರೆ, ಎಲ್ಲ ವಿಷ ಹೊರಗೆ ಚೆಲ್ತಾರೆ. ಕೂಸು ಎತ್ತತ್ತ, ಯಪ್ಪ ನಿಂದ್ರಂದು. ಹಾವಿನ ಅಲ್ಲೇ ಬಿದ್ದಿತ್ತಲ್ಲ. ಮನುಷ್ಯರ ವಿಷನೂ ಹಾವಿಗೆ ಇರ್ತಾವೆ. ಮನುಷ್ಯರಿಗೆ ಹಾವು ಕಡಿತಂದ್ರೆ ಹೋದ ಒಂದು 2-3 ಮಿನಿಟ್ ಅದು ಸುದ್ದಿರುವುದಿಲ್ಲ. ಅದಕ್ಕೂ ನೀವು ತಿಳ್ಕೊರಿ. ನೀವು ನೊಣ ಅದಲ್ಲ, ನೊಣಕ್ಕೆ ವಿಷ ಎಲ್ಲಿರ್ತದ? ಎಲ್ಲಿ? ತಲೆಯಾಗ. ಹಾವಿಗೆ ಹಲ್ಲಾಗ, ಹಲ್ಲಿಗೆ ಬಾಲಾಗ, ಮನುಷ್ಯರಿಗೆ ಮೈ ತುಂಬ. ಅನುಭವ ಮಾಡಿರಿ. ಜೋಳದ ಕಾಳು ಚಂಜಿ ಮಾಡಿ ಬಾಯಾಗಿ ಇಟ್ಕೊಂಡು ಮುಕ್ಕೋರಿ. ಮುಂಜಾನೆ ಕೋಳಿಗೆ ಒಗಿರಿ. ಕೋಳಿ ಆ ಕಡೆ ಕೈಲಾಸೆ. ಮತ್ತು ವಿಷ ಯಾವಾಗ ಹೆಚ್ಚಾಯಿತು? ಮೈ ತುಂಬ ವಿಷ ಇವನಿಗೆ. ಹಾವಿ ಹಿಂಗೆ ಕೈ ಇಟ್ಟರು. ಅದು ಸುಸ್ತಾಗಿತ್ತಲ್ಲ. ಸಿದ್ಧಾರ್ಡ್ರು ಎಲ್ಲ ಪ್ರಾಣಿಗಳ ಮೇಲೆ ದಯ ಇದ್ದರು. ಕರುಣವಿರಲಿ ಜೀವರಳು. ಬಸವಣ್ಣ ಏನಂದ? ದಯವಿರಲಿ ಸಕಲ ಪ್ರಾಣಿಗಳೆಲ್ಲರಲ್ಲಿ. ಆ ಹಾವಿಗೂ ಏನಾಗಬಾರ್ದು, ಕೂಸಿಗೆ ಏನಾಗಬಾರ್ದು. ಹಾವಿಗೆ ಮುಟ್ಟೆ ಅಂದ್ರತ್ತ, ಏಯ್ ಇನ್ಯಾರಿಗೆ ಕಡಿಬೇಡ, ಹೋಗ್. ಅಪ್ಪ ಕೈ ಇಟ್ರ ಮೂರ್ಛೆ ಹೋಗಿ ಬಿದ್ದ ಹಾವ ಸರ ಹೆಡೆ ಮೇಲೆ ಕೆತ್ತಿ ಅಪ್ಪನ ಪಾದಕ್ಕೆ ನಮಸ್ಕಾರ ಮಾಡಿ ಹೋಯ್ತದ ಹಾವ. ಸಿದ್ಧಾರ್ಡ್ರು ಕೂಸಿಗೆ ರಟ್ಟೆ ಹಿಡಿದು ಕರ್ಕೊಂಬಂದು ಮಠದಾಗ, ಅಪ್ಪ ಬಾ, ಏನಾಗಲ್ಲ, ಭಯಪಡಬೇಡ, ನಾ ಇದ್ದೀನಿ, ಏನು ಚಿಂತೆ ಮಾಡಬೇಡ, ನಾ ಇದ್ದೀನಿ, ಆರಾಮ. ಬಾಯಾಗ ಓಂ ನಮಃ ಶಿವಾಯನು ಹಣೆ ಮೇಲೆ ಇವತ್ತಿರಲಿ. ನಿನಗೆ ಏನಾಗಲಿ ಹೋಗೋ, ಇಂಥ ಹಾವು 100 ಹಾವು ಬರ್ಲಿಕ್ಕೆ ಹೋಗಿ ಏನಾಗದು ಹೋಗಂದ್ರೆ ಅವ್ವ ಪಾವು ಬಂದಿರತ್ತ. ನಿನ್ನ ಪುಣ್ಯದಿಂದ ಉಳಿತಾರಪ್ಪ. ನಿಮಗೇನಾಗಿತ್ತು ಉಳಿಸ್ಲಕ್ಕ? ಇಲ್ಲ ರೀ, ಹಿಂಗೆ ರೀ. ತ್ರಾಸಿದ್ದಾಗ ಯಾರೂ ಬರಲ್ಲ, ಶುದ್ಧ ಐತ ಬರ್ತಾರೆ ನಾವು. ಅದಕ್ಕೆ ಮಾಡಿದ ಕರ್ಮ ತಾಗಳೆಯಲೇಬೇಕಾ? ಸಿಟ್ಟಾಗಬೇಕಾ? ಸುಖ ಎಲ್ಲರಿಗೆಲ್ಲ ಇದ್ದವ್ವ.
ಜಗತ್ತಿನೊಳಗೆ ಸುಖ ಅನ್ನೋದು ಯಾರಿಗಿಲ್ಲ. ನಮ್ಮ ಪೂಜ್ಯ ಶಾಸ್ತ್ರಿಗಳು ಹೇಳಿದ್ರು, ಈ ಜೀವನಕ್ಕೆ ಯಾರ ಜೊತೆ ಇಲ್ಲ. ಸಕ್ಕರೆ ಫ್ಯಾಕ್ಟ್ರಿ ಮಾಲಕನ ಸಕ್ಕರೆ ತಿಂದು ಸಾಯ್ತಾನೆ. ಸಕ್ಕರೆ ಫ್ಯಾಕ್ಟ್ರಿನೇ ಅವಂದದ, ಆದ್ರೆ ಸಕ್ಕರೆ ತಿನ್ನಂಗಿಲ್ಲ. ಯಾಕೆ ತಿನ್ನಂಗಿಲ್ಲ ಹೇಳ್ರಿ? ಇದು ಬಂದದಲ್ಲಿ ಯಾವಂತಾರೆ ನಮ್ಮ ಪೂಜ್ಯರು ಹೇಳಿದ್ರು, ನಮ್ಮ ಪುರಾಣ ಪೂಜ್ಯರು. ಅದ ಅವರು ಹೇಳಿದ್ರೆ ಚಂದ, ನಾವು ಹೇಳಿದ್ರೆ ಅಷ್ಟು ಚಂದ ಅನಿಸ್ತದ. ಈ ಜಗತ್ತಿನೊಳಗೆ ಸುಖ ಅನ್ನೋದು ಯಾರಿಗಿಲ್ಲ. ಮತ್ತು ನಮಗರ ಸುಖ ಅಂದ್ರೆ ನೀವು ಹಾಡ್ತೀರಿ, ಆರಾಮ ಅಂತೀರಿ, ನಿಮ್ಗೆ ಸುಖ ಅಂತ ಕೇಳ್ತೀರಿ. ನಾವ್ಯಾವ ನಮಗೆ ಒಂದಿನೂ ಸುಖ ಇಲ್ಲ. ಒಂದಿನ ಬಸ್ಸಿನಾಗ ಕುಂತು ಹೋಗ್ಲಿಲ್ಲ ನಾವು. ಸುಖ ಎಲ್ಲರಿಗೆ ದೈತ್ರವ, ದುಃಖ ತುಂಬ್ಯಾದ ಮತ್ತೆ ರಮ್ಯಾದ, ದುಃಖ ಚೆಲ್ಯಾದ ಮತ್ತೆ